ಕಾಲ್ತುಳಿತ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಆಯೋಜನೆ ಮಾಡಿದ್ದು ಕೆಎಸ್ಸಿಎ, ತಪ್ಪು ಅವರದ್ದೇ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸರ್ಕಾರವೇ ಸನ್ಮಾನದ ಪ್ರಸ್ತಾಪ ಮಾಡಿದ್ದು ಅವರಿಂದಲೇ ಲೋಪವಾಗಿದೆ ಅಂತ ಕೆಎಸ್ಸಿಎ ಹೇಳ್ತಾ ಇದೆ. ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಜೀವ ಕಳೆದುಕೊಂಡ 11 ಜನರ ಕುಟುಂಬಗಳು ಕಣ್ಣೀರನ್ನ ಇಡ್ತಾ ಇವೆ. ಈ ನಡುವೆ ಸ್ಫೋಟಕಾಂಶವೊಂದು ಬೆಳಕಿಗೆ ಬಂದಿದೆ. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಜೂನ್ 4ರಂದೇ ಅಪಾಯದ ಎಚ್ಚರಿಕೆ ನೀಡಿದ್ದು, ಇದನ್ನ ಡಿಪಿಆರ್ಗೆ ನಿರ್ಲಕ್ಷ್ಯ ಮಾಡಿರೋದು ಕಂಡುಬಂದಿದೆ. ಡಿಸಿಪಿ ಕರಿಬಸವ ಗೌಡ ಜೂನ್ 4ರಂದೇ ಡಿಪಿಆರ್ಎ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ಭದ್ರತೆಗೆ ಸಿಬ್ಬಂದಿ ಕೊರತೆ ಸೇರಿದಂತೆ ಅಪಾಯದ ಎಚ್ಚರಿಕೆಯನ್ನ ನೀಡಿದ್ರು. ಆದರೆ ಡಿಪಿಆರ್ಎ ಕಾರ್ಯದರ್ಶಿ ಸತ್ಯವತಿ ಡಿಸಿಪಿ ಎಚ್ಚರಿಕೆಯನ್ನೇ ನಿರ್ಲಕ್ಷ್ಯ ಮಾಡಿದ್ದು ಬಯಲಿಗೆ ಬಂದಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣ ಸಂಬಂಧ ಸ್ಟೇಡಿಯಂ ಆವರಣದ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಉಸಿರಾಡಲು ಒದ್ದಾಡ್ತಾ ಇದ್ದ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನಿಸಲು ಪರದಾಟದ ದೃಶ್ಯ ಸೆರೆಯಾಗಿದೆ. ಪೊಲೀಸ್ ಜೀಪ್ ನಿಂತಿದ್ದು ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಕಣ್ಣೆದುರು ವ್ಯಕ್ತಿ ಒದ್ದಾಡ್ತಾ ಇದ್ರು. ಪೊಲೀಸರು ಆಸ್ಪತ್ರೆಗೆ ಸಾಗಿಸಲು ನಿರಾಕರಿಸಿದ್ದಾರೆ. ಪೊಲೀಸರ ಬಳಿ ಅಂಗಲಾಚಿದ್ರು. ಪೊಲೀಸರು ಕ್ಯಾರೆ ಅಂದಿಲ್ಲ. ಬಳಿಕ ಆಟೋ ಮೂಲಕ ಗಾಯಾಳುವನ್ನ ಆಸ್ಪತ್ರೆಗೆ ರವಾನಿಸುವ ವಿಡಿಯೋ ವೈರಲ್ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಬಲಿಯಾಗಿದ್ರು. ಇದರಲ್ಲಿ ಮಂಡ್ಯ ಮೂಲದ ಮೃತ ಪೂರ್ಣಚಂದ್ರ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನ ವಿತರಿಸಿದೆ. ಮೃತ ಪೂರ್ಣಚಂದ್ರ ಸ್ವಗ್ರಾಮ ರಾಯಸಮುದ್ರಕ್ಕೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡಿ ಪೂರ್ಣಚಂದ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಈ ವೇಳೆ ಸರ್ಕಾರ ಘೋಷಿಸಿದ್ದ 25 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದ್ರು. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಎನ್ಐಎಗೆ ನೀಡಿರೋದನ್ನ ವಿಜಯಪುರ ಶಾಸಕ ಬಸನಗೌಡ ಯತ್ನಾಳ್ ಸ್ವಾಗತಿಸಿದ್ದಾರೆ. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿರುವ ಯತ್ನಾಳ್ ಕೇಂದ್ರ ಗೃಹ ಇಲಾಖೆಯ ಕ್ರಮವನ್ನ ಸ್ವಾಗತಿಸ್ತಾ ಇರೋದಾಗಿ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಯಾವುದೇ ಒತ್ತಡ ಹಸ್ತಕ್ಷೇಪವಿಲ್ಲದೆ ಕಾರ್ಯನಿರ್ವಹಿಸಬಲ್ಲ ವ್ಯಾಪ್ತಿ ಎನ್ಐಎಗೆ ಇರುತ್ತದೆ. ಇದರಿಂದ ಕ್ಲಿಷ್ಟಕರ ಪ್ರಕರಣವನ್ನ ವೇಧಿಸುವ ಸಾಮರ್ಥ್ಯ, ತರಬೇತಿ ಹಾಗೂ ಸ್ವಾಯತ್ತತೆ ಇರುತ್ತದೆ. ಗಡಿಯಾಚೆಗಿನ ತನಿಖೆಯನ್ನ ಎನ್ಐಎ ಮಾಡಬಹುದು. ಇದರಿಂದ ಹೊರದೇಶದಿಂದ ಭಾರತಕ್ಕೆ ಬರ್ತಾ ಇರುವ ಅಕ್ರಮ ಹಣ ಸೇರಿದಂತೆ ಸ್ಲೀಪರ್ ಸೆಲ್ಗಳನ್ನೂ ಸಹ ಹೆಡೆಮುರಿ ಕಟ್ಟಬಹುದು. ಕರಾವಳಿಯಲ್ಲಿ ಜಿಹಾದಿ ಉಗ್ರರ ಉಪಟಳಕ್ಕೆ ಮಡಿದಿರುವ ಅನೇಕ ಹಿಂದೂ ಕಾರ್ಯಕರ್ತರ ಸಾವಿಗೆ ಎನ್ಐಎ ನ್ಯಾಯ ಒದಗಿಸಬಲ್ಲದು ಅಂತ ದೃಢ ವಿಶ್ವಾಸ ಇದೆ ಅಂತ ಯತ್ನಾಳ್ ಪೋಸ್ಟ್ ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.